ಇನ್ಯಾವತ್ತೂ ಈ ತರದ ಪ್ರಯತ್ನಗಳು ಮಾಡಬೇಡಿ. ಎಷ್ಟೋ ವರ್ಷಗಳ ನಂತರ ನಾನು ಗೌತಮ್ ಅವ್ರು ನೋಡಿದೆ. ಆಮೇಲೆ ಅವರನ್ನು ದೂರ ಆದೆ. ಆದರೆ ವಿಧಿ ಮತ್ತೆ ನನ್ನನ್ನು ಅವ್ರ ಎದುರುಗಡೆ ತಂದು ನಿಲ್ಲಿಸ್ತು. ದಿನನಿತ್ಯ ನಾನು ಅವರನ್ನು ನೋಡೋದು, ಅವ್ರು ನನ್ನ ಕಣ್ಮುಂದೆ ಸುಳಿಯೋದು, ಅದೆಲ್ಲ ನನಗೆ ಖುಷಿ ಕೊಡ್ತೆ. ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಇದೆ. ಅವ್ರು ನನ್ನ ಕಣ್ಮುಂದೆನೇ ಇದ್ದಾರಲ್ಲ, ನಿತ್ಯ ನಾನು ಅವ್ರನ್ನ ನೋಡ್ತೀನಲ್ಲ ಅಂತ. ಆದರೆ ನನಗೆ ಕುರುಕು ಕಾಡ್ತಿರೋದು ಏನಂದರೆ, ಅವ್ರು ಇವತ್ತು ಈ ರೀತಿ ಇರೋದು. ನನಗಿದನ್ನು ಸಹಿಸ್ಕೊಳ್ಳೋದಕ್ಕಾಗ್ತಿಲ್ಲ. ಮನಸ್ಸಿಗೆ ಕಷ್ಟ ಆಗ್ತಿದೆ. ಅರಮನೆ ಅಂತ ಮನೇಲಿ ಇರಬೇಕಾದವರು ಇಲ್ಲಿ ಯಾಕಿದ್ದಾರೆ? ಅಂಥ ಅನಿವಾರ್ಯತೆ ಅವ್ರಿಗೆ ಏನಿತ್ತು? ಯಾಕೆ ಈ ವಟಾರದಲ್ಲಿ ಸಾಮಾನ್ಯರ ಥರ ಬದುಕ್ತಿದ್ದಾರೆ? ಪ್ರಶ್ನೆ 108 ಆದರೆ ಯಾವುದಕ್ಕೂ ಉತ್ತರ ಮಾತ್ರ ಸಿಗ್ತಿಲ್ಲ. ಹೋಗಿ ಅವರನ್ನ ಮಾತಾಡಿಸ್ಬೇಕು ಅಂತ ಅನ್ಸುತ್ತೆ. ನನ್ನ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಅಂತ ಕೇಳಬೇಕು ಅಂತ ಅನ್ಸುತ್ತೆ. ಆದರೆ ಮತ್ತೆ ಅವರು ಇಷ್ಟು ವರ್ಷ ನನ್ನನ್ನು ಯಾಕೆ ಬಿಟ್ಟು ಬಂದ್ರಿ ಅಂತ ಕೇಳಿದ್ರೆ ನಾನೇನಂತ ಉತ್ತರ ಕೊಡ್ತೆ? ಅವ್ರ ಪ್ರಶ್ನೆ ನನ್ನನ್ನು ಕಟ್ಟಾಕುತ್ತೆ. ಮನೆ ಬಿಟ್ಟು ಬರುವಾಗ ಅತ್ತೆ ಆಡಿದ ಮಾತು ಅದಿವತ್ತಿಗೂ ನನ್ನ ಕಿವಿಯಲ್ಲಿ ಹಾಗೇ ಇದೆ. ಮನೆಯಕ್ಕಂತೂ ಸಾಧ್ಯನೇ ಇಲ್ಲ. ಅದೊಂದು ಕಾರಣಕ್ಕೆ ನಾನು ಅವರಿಂದ ದೂರ ಇರೋದು. ನಾನು ಅನ್ಕೊಂಡೆ, ನಾನಿಲ್ಲ ಅಂದರೆ ಅವ್ರು ಕ್ರಮೇಣ ನನ್ನನ್ನು ಮರೀತಾರೆ, ಹೊಸದಾಗಿ ತಮ್ಮ ಜೀವನನ ಶುರು ಮಾಡ್ತಾರೆ, ಚೆನ್ನಾಗಿರ್ತಾರೆ, ಖುಷಿಯಾಗಿರ್ತಾರೆ ಅಂತ. ನಾನು ದೂರ ಇದ್ರೂ ಪರವಾಗಿಲ್ಲ, ಅವ್ರು ಖುಷಿಯಾಗಿರ್ಬೇಕು ಅಂತಾನೆ ನಾನು ಆಸೆ ಪಟ್ಟಿದ್ದೆ. ನೀನು ಆ ಮನೆಗೆ ಹೋಗಿದ್ಯಾ? ಏನಕ್ಕೆ? ನಾನೇನಾಗಬಾರ್ದು ಅಂತ ಅನ್ಕೊಂಡಿದ್ದೋ ಅದೇ ಆಗ್ತಿದೆ. ನೀನು ಯಾಕೆ ಮನೆಗೆ ಹೋಗಿದ್ದೆ? ಅದು ಯಾವುದೋ ಪೇಪರಿಗೆ ನನ್ನ ಸೈನ್ ಬೇಕು ಅಂತ ಹೇಳಿ ಕರೆದಿದ್ರು. ಅದನ್ನು ಬಿಟ್ಟು ಅಪಾಯ ಆಗುವಂಥದ್ದೇನೂ ಇರಲಿಲ್ಲ ಅಕ್ಕರೆ. ಹಂಗೆ ನೋಡಿದ್ರೆ ನಾನು ಹೋಗಿದ್ದು ಒಳ್ಳೇದೇನೆ ಆಯಿತು ಅಕ್ಕರೆ. ಸರಿಯಾಗಿ ಚೋಕ್ ಕೊಟ್ಟೆ ಬಂದಿದ್ದೀನಿ. ಏನು ಮಾಡಿ ಬಂದೆ ನೀನು? ಅಕ್ಕರೆ ಟೆನ್ಷನ್ ಮಾಡ್ಕೋಬೇಡಿ. ಅವ್ನು ನನಗೆ ಇನ್ನೊಂದ್ಸಲ ಫೋನ್ ಮಾಡಿ ಸೈನ್ ಮಾಡು ಬಾ ಅಂತ ಹೇಳಿ ಕರಿಬಾರ್ದು. ಆ ಥರ ಬಾಂಬಾಗಿ ಬಂದಿದ್ದೀನಿ. ನೀವು ಗಾಬರಿ ಆಗಬೇಡಿ. ಇಲ್ಲ ಮೇಲೆ ಇದ್ಯಾಕೋ ಸರಿ ಹೋಗಲ್ಲ. ಕೋಚಿಂಗ್ ಸೆಂಟರ್ವರೆಗೂ ಹುಡ್ಕೊಂಡು ಬಂದಿರೋರು ಮನೆವರೆಗೂ ಹುಡ್ಕೊಂಡು ಬರಲ್ಲ ಅಂತ ಏನು ಗ್ಯಾರಂಟಿ? ನಾವಿಲ್ಲಿರಬಾರ್ದು. ಅಯ್ಯೋ ಅಕ್ಕರೆ, ಹಾಗೆಲ್ಲ ಏನೂ ಆಗೋಕ್ಕಿಲ್ಲ. ಯಾಕೆ ಅಂತಂದರೆ ಅವ್ನು ನನಗೆ ಫೋನ್ ಮಾಡಿದ ನಂಬರ್ ಇದೆಯಲ್ಲ, ಆ ಸಿಮ್ ಕಾರ್ಡ್ನ ನಾನು ಬಿಸಾಕಾಗಿದೆ. ಆಮೇಲೆ ಮನೆವರೆಗೆ ಹುಡ್ಕೊಂಬರೋ ಚಾನ್ಸಸ್ ಇಲ್ಲ. ಯಾಕಂದರೆ ನಾವು ಕೋಚಿಂಗ್ ಸೆಂಟರಿಗೆ ಕೊಟ್ಟಿರೋ ಅಡ್ರೆಸ್ಸು ಕುಶಾಲ್ ನಗರ ಅಡ್ರೆಸ್ಸು. ನೀವು ದಯವಿಟ್ಟು ಗಾಬರಿ ಆಗಬೇಡಿ, ಟೆನ್ಷನ್ ಆಗಬೇಡಿ. ಆ ಥರದ್ದು ಏನೂ ಆಗೋಕ್ಕಿಲ್ಲ ಅಕ್ಕರೆ. ನಂದಪ್ಪ ಮನೆಗೆ ಮಲ್ಲಿ ಬಂದಿದ್ಲಪ್ಪ. ಹೌದಾ? ಮಲ್ಲಿ ಅಲ್ಲ ಅವಳು, ಬಿರುಗಾಳಿ. ಮಲ್ಲಿ ಅಂದ್ರೆ ಮಲ್ಲಿಗೆ ಹೂ ಅಂದ್ಕೊಂಡಿದ್ನಲ್ಲ. ಮಟನ್ ಶಾಪ್ ಅಲ್ಲಿರೋ ಮಚ್ಚು ಅಷ್ಟು ಶಾರ್ಪ್, ಅಷ್ಟು ಕಡಕ್ಕು. ಓಹೋ, ಏಕ್ ಮಾರೋ ದೋತ್ತು ಕೂಡ ಅನ್ನಂಗೆ ಖತರ್ನಾಕ್ ಬ್ಯೂಟಿ ಅವಳು. ಆಗ ಜಯದೇವ್ ಮುಖ ನೋಡ್ಬೇಕಾಗಿತ್ತಪ್ಪ. ಹೌದಾ? ಎಲಿ ಪಾಶನ ನೆಕ್ಕದಂಗಿತ್ತು. ನಂಗೆ ತುಂಬಾ ಖುಷಿ ಆಗ್ಬಿಡ್ತದ ನೋಡಿ. ನನ್ನ ಜೀವನದ ಸಂತೋಷದ ಕ್ಷಣ ಅದು. ಹೌದಾ ಅಂಕಲ್? ಇನ್ನ ನನ್ನ ಮಲ್ಲಿ ನಾನು ಆಸ್ತಿ ಪೇಪರ್ಗೆ ಸಿಗ್ನೇಚರ್ ಮಾಡ್ತೀನಿ, ನೀನ್ ಡೈವರ್ಸ್ ಪೇಪರ್ಗೆ ಸೈನ್ ಹಾಕು ಅಂದ್ಲು. ನೀನು ಡೈವರ್ಸ್ ಪೇಪರ್ಸ್ಗೆ ಎಲ್ಲಿ ತನಕ ಸೈನ್ ಹಾಕಲ್ವೋ ನಾನು ಯಾವ ಪೇಪರ್ಗೂ ಸೈನ್ ಹಾಕಲ್ಲ ಅಂತ ಕರೆಕ್ಟ್ ಆಗಿ ಹೇಳ್ಬಿಟ್ರು. ಮತ್ತೆ ಅವನೇನಂದ ಆ ರಾವಣಾಸುರ? ಕರೆಕ್ಟ್ ಆಗಿ ಹೇಳಿದೆ, ರಾವಣಾಸುರನೇ ಅವನು. ಈ ಕೌರವೇಂದ್ರ ಮತ್ತೆ ರಾವಣಾಸುರ ಸೇರಿದ್ರೆ ಒಬ್ಬ ಜಯದೇವ್ ಆಗ್ತಾನೆ ಅಂತ ಕ್ಯಾರೆಕ್ಟರ್ ಒಂದು. ಮಲ್ಲಿ ನನ್ನ ಸಿಗ್ನೇಚರ್ ಹಾಕಲ್ಲ ಅನ್ನೋದನ್ನ ಕೇಳಿ
ನಾನು ಯಾವುದಕ್ಕೂ ಸಿಗ್ನೇಚರ್ ಮಾಡಲ್ಲ ಅಂತ ಸುಮ್ಮನೆ ಕೂತಿದ್ದಾನೆ. ಆನಂದಪ್ಪ ಪಿತ್ತಲ್ಲ ಜಯದೇವಿಗೆ ಸರಿಯಾದ ಪೂಚು. ಸೂಪರ್ ಅಂಕಲ್. ಮಲ್ಲಿ ಸಕ್ಕತ್ತಾಗಿ ಚೌಕ್ ಕೊಟ್ಟಿದ್ದಾಳೆ. ನನಗಂತೂ ಈ ಪಾಯಸಕ್ಕೆ ಸಕ್ಕರೆ ಪಾಕ ಹಾಕೊಂಡು ತಿಂದಂಗಾಯ್ತು ಕಣಪ್ಪ. ಈಗ ನಿಮಗೆ ಗೊತ್ತಿಲ್ಲದೆ ಇರೋ ಒಂದು ವಿಷಯ ಹೇಳ. ನನಗ್ ಗೊತ್ತಿಲ್ದಿರೋದ ಏನಪ್ಪ ಅದು? ಇದೆಲ್ಲ ಅವಳ ಐಡಿಯಾ ಅಲ್ಲ, ಸ್ಕ್ರಿಪ್ಟು ನನ್ನ ಗೆಳೆಯಂದು. ಅವನೇನು ಹೇಳ್ಕೊಟ್ನೋ ಅದನ್ನ ನೀಟಾಗಿ ವಿತ್ ಎಕ್ಸ್ಪ್ರೆಷನ್ ಹೇಳಿ ಬಂದಿದ್ದಾಳೆ ಅಷ್ಟೇ. ಹಾ ಅಂದ್ಕೊಂಡೆ ಆನಂದಪ್ಪ, ಇಷ್ಟೊಂದು ಪವರ್ಫುಲ್ ಆದ ಸ್ಟೋರಿ ಲೈನ್ ಅವಳ ತಲೆಗೆ ಹೆಂಗ್ ಬರುತ್ತೆ, ಅವಳು ಇಷ್ಟು ಧೈರ್ಯವಾಗಿ ಹೆಂಗ್ ಮಾತಾಡ್ತಾಳೆ ಅಂತ. ಓಹೋ, ಇದೆಲ್ಲ ನಮ್ಮ ಗೌತಮದ ಫಿಟ್ಟಿಂಗು 100% ಅವನೇ ಬತ್ತಿಟ್ಟಿರೋದು. ಸರಿಯಾಗಿ ಬುಡಕ್ಕೆ ಇಟ್ಟು ಹೋದ್ಲ ಆನಂದಪ್ಪ. ಆನಂದಪ್ಪ, ನೀನ್ ತಪ್ಪು ತಿಳ್ಕೊಳ್ಳೋ ಅಂದ್ರೆ ನನಗೊಂದು ಸಹಾಯ ಮಾಡ್ತೀಯಾ? ಏನ್ ಕೇಳಿ? ಗೌತಮ್ ಮನೆ ಅಡ್ರೆಸ್ ಹೇಳ್ತೀಯಾ? ಅಲ್ಲಿಗೆ ಹೋಗಿ ಅವನ್ ನೋಡ್ಬಿಟ್ಟು ಅವನ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ಬೇಕಣಪ್ಪ ನಾನು. ಆಗ ನಾನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಕಂಪ್ಲೀಟ್ ಆಗತ್ತೆ. ದಯವಿಟ್ಟು ಸಹಾಯ ಮಾಡ್ತೀಯಾ? ಅಂಕಲ್, ಈಗ ಅದೆಲ್ಲ ಬೇಡ, ಸ್ವಲ್ಪ ದಿವಸ ಆಗ್ಲಿ ರೀ. ಯಾಕಪ್ಪ ಹಾಗಂತ್ಯ? ಇನ್ನೂ ನನ್ ಮೇಲೆ ನಂಬಿಕೆ ಬಂದಿಲ್ವಾ? ಅಲ್ಲಿ ಅವನು ಮಾತ್ರ ಅಲ್ಲ, ಅತ್ತಿಗೇನು ಇದಾರಲ್ಲ, ಅದಕ್ಕೆ ಈಗ ಅಲ್ಲಿಗೆ ಹೋಗೋದು ಬೇಡ. ಹಾಗಾದ್ರೆ ಒಂದು ಕೆಲಸ ಮಾಡು, ನೀನು ನನ್ನ ಕರ್ಕೊಂಡು ಹೋಗಲ್ಲಿಗೆ. ನಾನು ಮಾತಾಡ್ಸಕ್ ಹೋಗಲ್ಲ, ಅವನ್ನ ದೂರದಿಂದಲೇ ನೋಡ್ತೀನಿ. ಆ ಪುಣ್ಯಾತ್ಮನ್ನ ದೂರದಿಂದ ನೋಡ್ದ ಪುಣ್ಯ ಆದ್ರೂ ನನಗೆ ಬರ್ಲಿ ಆನಂದ್.